ಬೆಳಿಗ್ಗೆ ಎದ್ದಿದ್ದೇ ಲೇಟು, ಪರವಾಗಿಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ಬೇಗ ಬೇಗ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇವತ್ತು ಚಿನ್ಮಯ್ಗೂ ಕೂಡ ಸ್ಕೂಲ್ ಇರಲಿಲ್ಲ, ಅವನು ಕೂಡ ಆಟ ಆಡ್ಕೊಳ್ತಾ ಇದ್ದ. ಅಡುಗೆ ಮನೆ ಸಾಮಾನೆಲ್ಲ ತೊಗೊಂಡು ಈ ರೀತಿ ಹಣ್ಣನ್ನ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಕೂಡ ಮೂವಿ ನೋಡ್ಕೊಳ್ತಾ ಹಣ್ಣನ್ನು ತಿನ್ಕೊಳ್ತಾ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಸ್ವಲ್ಪ ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹಾರೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೆ. ಈ ರೀತಿ ಮಾಡಿಕೊಂಡ್ರೆ ರಂಗೋಲಿ ಹಾಕುವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ ನಾನು. ಇನ್ನು ಸಂಜೆ ಪಾಪುಗೆ ಏನಾದರೂ ತಿನ್ನೋಕೆ ಕೊಡಬೇಕಲ್ಲ ಅಂತ ಹೇಳಿ ಅವನಿಗೂ ಕೂಡ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೆ. ಅವನಿಗೆ ದೋಸೆ ಅಂತ ಹೇಳ್ಕೊಟ್ರೆ ಅಷ್ಟೇ ತಿನ್ನೋದು, ಆಮ್ಲೆಟ್ ಅಂತ ಹೇಳಿದರೆ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಹಾಗೆ ನೈಟ್ ಊಟಕ್ಕೆ ಅಂತ ಹೇಳಿ ನನಗೂ ಮತ್ತು ಪಾಪುಗೂ ದೋಸೆನ ಹಾಕ್ಕೊಂಡಿದ್ದೆ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಅಂತ ಹೇಳಿ ಇವತ್ತು ಹೋಲ್ ಡೇ ಅಡುಗೆನೇ ಮಾಡಿರಲಿಲ್ಲ ನಾನು. ರೈಸು ಹಾಗೆ ಟಿಫನಲ್ಲೇ ಮುಗಿಸ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.